ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಸುಡೋ ಬೇಸಿಗೆ ಕಾಲ. ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬಾ ಹ್ಯೂಮಿಡ್ ಆಗಿದೆ, ತುಂಬಾ ಸೆಕೆ ಆಗ್ತಿದೆ ಬೆಂಗಳೂರಲ್ಲಿ. ಸೊ ಹೀಗಿರುವಾಗ ನಿಮಗೆ ಒಂದು ಲೈಟ್ ಮೇಕಪ್ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ದಿಸ್ ಇಸ್ ಆ್ಯಪ್ಟ್ ಫಾರ್ ಡೇ ಟೈಮ್ ಆ್ಯಂಡ್ ಎಸ್ಪೆಷಲಿ ಯಾವುದಾದ್ರೂ ಫಂಕ್ಷನ್ಗಳಿಗೆ ಮಿನಿಮಲ್ ಆಗಿ ಮೇಕಪ್ ಮಾಡ್ಕೋಬೇಕಂದ್ರೆ ಹೇಗೆ ಅಂತ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಕಮ್ ಲೆಟ್ಸ್ ಬಿಗಿನ್. ಸಮ್ಮರ್ ಲೈಟ್ ಮೇಕಪ್ ಹೇಗೆ ಮಾಡೋದು ನೋಡೋಣ. ಸೊ ಆನ್ ಕ್ಲೀನ್ ಫೇಸ್ ನಾನು ಫೇಸ್ನ ಮಾಯ್ಶ್ಚರೈಸ್ ಮಾಡಿದ್ದೀನಿ. ಆ್ಯಂಡ್ ಎರಡನೇ ಸ್ಟೆಪ್, ಐ ಆಲ್ವೇಸ್ ಯೂಸ್ ದಿಸ್ ಗ್ಲೋ ಆಯಿಲ್. ದಿಸ್ ಇಸ್ ಡಿಸ್ಕಿಸ್ ರೈನ್ಬೋ ಗ್ಲೋ ಆಯಿಲ್. ಆ್ಯಂಡ್ ನೀವು ಆಯ್ಲಿ ಸ್ಕಿನ್ ಅವರಾಗಿದ್ದರೆ ಈ ಗ್ಲೋ ಆಯಿಲ್ನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದ್ದನ್ನು ನೀವು ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿದ್ದು ನಿಮ್ಮ ಫೇಸ್ನ ಇನ್ನೂ ಆಯ್ಲಿ ಮಾಡುತ್ತೆ. ಈ ಒಂದು ಫೇಸ್ ಆಯಿಲ್ ನಿಮಗೆ ಡ್ಯೂಯಿ ಫಿನಿಶ್ ಬೇಕಂದರೆ ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಡ್ರೈ ಸ್ಕಿನ್ ಅವರಾಗಿದ್ದರೆ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಪ್ರೈಮರ್ ಯೂಸ್ ಮಾಡಿದೆ, ಕಲಬಾರ್ನ ಪರ್ಫೆಕ್ಟ್ ಮ್ಯಾಚ್ ಪ್ರೈಮರ್. ಅದನ್ನು ನಾನು ಅಪ್ಲಿಕೇಶನ್ ನಿಮಗೆ ತೋರಿಸೋದು ಮರ್ತೋಯ್ತು. ಸೊ ಐ ಯೂಸ್ ದಿಸ್ ಆಫ್ಟರ್ ರೈನ್ಬೋ ಗ್ಲೋ ಆಯಿಲ್. ಆ್ಯಂಡ್ ಈಗ ನನ್ನ ಕಣ್ಣಿನ ಸುತ್ತಲೂ ಇರುವಂಥ ಸ್ವಲ್ಪ ರೆಡ್ನೆಸ್, ದಟ್ ಈಸ್ ಪಿಗ್ಮೆಂಟೇಷನ್, ಇದನ್ನೆಲ್ಲ ಸ್ವಲ್ಪ ಕಲರ್ ಕರೆಕ್ಷನ್ ಮಾಡೋಣ. ಪ್ಯಾಕ್ನ ಕಲರ್ ಕರೆಕ್ಟರ್ ಯೂಸ್ ಮಾಡ್ತೀನಿ. ಇದು ಪ್ಯಾಕ್ನ ಆರೆಂಜ್ ಕಲರ್ ಕರೆಕ್ಟರ್. ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ರೆಡ್ನೆಸ್ ಆರ್ ಡಾರ್ಕ್ ಸರ್ಕಲ್ಸ್ ಇದೆಲ್ಲ ಏನಿದೆ, ಹೈಪರ್ ಪಿಗ್ಮೆಂಟೇಷನ್, ಇದೆಲ್ಲ ನೀಟಾಗಿ ನ್ಯೂಟ್ರಲೈಸ್ ಆಗುತ್ತೆ. ಇದರಿಂದ ನಿಮಗೆ ಒಂದು ನೀವು ಯೂಸ್ ಮಾಡುವಂಥ ಕನ್ಸೀಲರ್, ಇದರ ಮೇಲೆ ಯೂಸ್ ಮಾಡ್ತಿರಲ್ವ ಕನ್ಸೀಲರ್, ಅದರಿಂದ ನೀಟಾಗಿ ನಿಮಗೆ ಈವನ್ ಸ್ಕಿನ್ ಟೋನ್ ಥರ ಕಾಣುತ್ತೆ. ಆ್ಯಂಡ್ ಆಕ್ಸಿಡೈಸ್ ಆಗೋ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ಸೊ ದಿಸ್ ಇಸ್ ವೈ ಯಾವಾಗಲೂ ನಿಮಗೆ ಹೈಪರ್ ಪಿಗ್ಮೆಂಟೇಷನ್ ಇದ್ದರೆ ಆರ್ ರೆಡ್ನೆಸ್, ಡಾರ್ಕ್ನೆಸ್ ಇದೆಲ್ಲ ಇದ್ದರೆ ಆಲ್ವೇಸ್ ಯೂಸ್ ಅ ಕಲರ್ ಕರೆಕ್ಟರ್. ಈಗ ನಾನು ನನ್ನ ಸ್ಕಿನ್ ಟೋನ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಶೇಡ್ನ ಕನ್ಸಿಲರ್ ಯೂಸ್ ಮಾಡ್ತಿದ್ದೀನಿ, ಅಗೇನ್ ಟು ಕವರ್ ಮೈ ಡಾರ್ಕ್ ಸರ್ಕಲ್ಸ್ ಆ್ಯಂಡ್ ಹೈಪರ್ ಪಿಗ್ಮೆಂಟೇಷನ್. ನಾನಿಲ್ಲಿ ಯೂಸ್ ಮಾಡ್ತಿರುವಂಥ ಕನ್ಸಿಲರ್ ಬಂದು ಮೇಬಲಿನ್ ಫಿಟ್ ಮಿ ಅ ಕನ್ಸಿಲರ್ ಇನ್ ದ ಶೇಡ್ ಕ್ಯಾರಮೆಲ್. ಸೊ ನಾನು ಎಲ್ಲ ವೀಡಿಯೋಸಲ್ಲೂ ಹೇಳಿದ್ದೀನಿ ನಿಮಗೆ, ನಾನು ಮತ್ತೆ ಹೇಳ್ತಿದ್ದೀನಿ, ಪ್ಲೀಸ್ ಯೂಸ್ ಕನ್ಸಿಲರ್ ಶೇಡ್ ವಿಚ್ ಇಸ್ ರೈಟ್ ಮ್ಯಾಚ್ ಟು ಯೋರ್ ಸ್ಕಿನ್ ಟೋನ್. ಎಸ್ಪೆಷಲಿ ಈ ರೀತಿ ಹೈಪರ್ ಪಿಗ್ಮೆಂಟೇಷನ್ ಕವರ್ ಮಾಡ್ತಿದ್ದೀರ ಅಂದರೆ ಆಲ್ವೇಸ್ ಯೂಸ್ ಕನ್ಸಿಲರ್ ದಟ್ ಈಸ್ ರೈಟ್ ಮ್ಯಾಚ್ ಟು ಯೋರ್ ಸ್ಕಿನ್ ಟೋನ್ ಆ್ಯಂಡ್ ಅಂಡರ್ ಟೋನ್. ಸೊ ಮೀಡಿಯಮ್ ಸ್ಕಿನ್ ಟೋನ್ ಅವರಾಗಿದ್ದು ಆ್ಯಂಡ್ ಯೆಲ್ಲೋ ಅಂಡರ್ ಟೋನ್ ಆಗಿದ್ದರೆ ಈ ಒಂದು ಕನ್ಸಿಲರ್ ನಿಮಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಲೈಕ್ ಮೀ, ನಾನು ಬಂದು ಮೀಡಿಯಮ್ ಸ್ಕಿನ್ ಟೋನ್ ವಿತ್ ಯೆಲ್ಲೋ ಅಂಡರ್ ಟೋನ್. ಸೊ ದಿಸ್ ಕನ್ಸಿಲರ್ ಮ್ಯಾಚಸ್ ಮೀ ಪರ್ಫೆಕ್ಟ್ಲಿ. ಸೊ ಈಗ ನೀವು ನೋಡ್ಬೋದು ಸ್ಕಿನ್ ಫುಲ್ ಈವನ್ ಟೋನ್ ಆಗಿದೆ. ಆ್ಯಂಡ್ ಇದ್ರ ಮೇಲೆ ನಾನು ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ, ನೈಕಾನ ಆಲ್ ಡೇ ಮ್ಯಾಟ್ ಫೌಂಡೇಶನ್. ಆ್ಯಂಡ್ ದಿಸ್ ಇಸ್ ಇನ್ ದ ಶೇಡ್ ಆಲಿವ್. ಸೊ ನಾನು ಫೌಂಡೇಶನ್ನ ಆಲ್ ಓವರ್ ಫೇಸ್ನ ಡಾಟ್ ಮಾಡಿ ಬ್ಲೆಂಡ್ ಮಾಡೋದಕ್ಕೆ ಪ್ಯಾಕ್ನ ಫೌಂಡೇಶನ್ ಬ್ರಷ್ ಯೂಸ್ ಮಾಡ್ತೀನಿ. ಈಗ ನಿಮಗೆ ಫೌಂಡೇಶನ್ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ, ನೀವು ಜಾಸ್ತಿ ಸ್ವೆಟ್ ಆಗ್ತೀರಾ ಅಂದರೆ ಫೌಂಡೇಶನ್ನ ಸ್ಕಿಪ್ ಮಾಡ್ಬೋದು. ಜಸ್ಟ್ ಕನ್ಸೀಲರ್ ಯೂಸ್ ಮಾಡಿ ಅದರ ಮೇಲೆ ಪೌಡರ್ ಹಾಕ್ಕೊಂಡ್ರೆ ಯು ಗುಡ್ ಟು ಗೋ. ಅದರ ಒಂದು ಮೇಕಪ್ ಸಮ್ಮರ್ ಸ್ವೆಟ್ ಪ್ರೂಫ್ ಮೇಕಪ್ ಅಂತ ನಾನು ಆಲ್ರೆಡಿ ಮಾಡಿ ತೋರಿಸಿದ್ದೆ. ನೀವು ಆ ವಿಡಿಯೋ ಚೆಕ್ ಮಾಡಿಲ್ಲ ಅಂದರೆ ಆ ವಿಡಿಯೋ ಲಿಂಕ್ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಸಪೋಸ್ ನೀವು ಸಮ್ಮರಲ್ಲಿ ಜಾಸ್ತಿ ಸ್ವೆಟ್ ಆಗ್ತೀರಾ ಅಂದರೆ ಆ ಒಂದು ವಿಡಿಯೋ ನೀವು ನೋಡಲೇಬೇಕು. ಇಟ್ ರಿಯಲಿ ಹೆಲ್ಪ್ಸ್ ಯು ಅ ಲಾಟ್. ಇದು ಒಂದು ಲೈಟ್ ಮೇಕಪ್ ಟಚ್ ಅಪ್ ರೀತಿಯಲ್ಲಿ ಆ್ಯಂಡ್ ನೀಟಾಗಿ ಒಳ್ಳೆ ಕವರೇಜ್ ಬೇಕಂದರೆ ಈ ಒಂದು ಮೇಕಪ್ನ ನೀವು ಕ್ಯಾರಿ ಮಾಡ್ಬೋದು, ನೀವು ಜಾಸ್ತಿ ಸ್ವೆಟ್ ಆಗಲ್ಲ ಅಂದರೆ. ಸೊ ಈಗ ನೀವು ನೋಡ್ಬೋದು ನೀಟಾಗಿ ಒಂದು ಲೈಟ್ ಮೀಡಿಯಮ್ ಕವರೇಜ್ ಕೊಟ್ಟಿದೆ, ವಿಚ್ ಐ ಅಬ್ಸಲ್ಯೂಟ್ಲಿ ಲವ್. ನ್ಯಾಚುರಲ್ ಆಗಿ ಕಾಣಿಸ್ತಿದೆ. ಆ್ಯಂಡ್ ಇಟ್ಸ್ ಟೈಮ್ ಟು ಫಿಕ್ಸ್ ಮೈ ಫುಲ್ ಫೇಸ್ ವಿತ್ ಅ ಲೂಸ್ ಪೌಡರ್. ಲ್ಯಾಕ್ಮೆ 9to5ನ ಲೂಸ್ ಪೌಡರ್ ಯೂಸ್ ಮಾಡ್ತೀನಿ. ಸೊ ದಿಸ್ ಇಸ್ ಸೋ ಲೈಟ್ ಆನ್ ಮೈ ಫೇಸ್, ಲಿಟ್ರಲಿ ಒಂಚೂರು ಹೆವಿಯಾಗಿ ಕಾಣೋದಿಲ್ಲ. ಗಿವ್ಸ್ ಅ ವೆರಿ ಡೀಸೆಂಟ್ ಕವರೇಜ್ ಆ್ಯಂಡ್ ತುಂಬ ಮ್ಯಾಟಾಗಿ ಕೂಡ ಮಾಡೋದಿಲ್ಲ ನನ್ನ ಫೇಸ್ನ. ಸೊ ನನಗೆ ಈ ರೀತಿಯಾದಂಥ ಪೌಡರ್ಸ್ ತುಂಬಾ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಇನ್ನೂ ಒಂದು ಟಿಪ್ ಕೊಡೋದಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ರಿಗೂ. ದ್ಯಾಟ್ ಈಸ್, ಮೇಕಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಒಂಚೂರು ಐಸ್ ಕ್ಯೂಬ್ನಿಂದ ಫೇಸ್ನ ಪ್ಯಾಟ್ ಮಾಡಿ, ಅದರಿಂದ ನಿಮ್ಮ ಮೇಕಪ್ ಸ್ವೆಟ್ ಪ್ರೂಫ್ ಆಗುತ್ತೆ. ಆ್ಯಂಡ್ ಈಗ ನನ್ನ ಐಬ್ರೋಸ್ನ ಫಿಲ್ ಮಾಡಿ ಐಬ್ರೋಸ್ಗೆ ಶೇಪ್ ಕೊಡ್ತಿದ್ದೀನಿ ಯೂಸಿಂಗ್ ಶುಗರ್ ಆರ್ಚ್ ಅರೈವಲ್ ಮೈಕ್ರೋ ಬ್ರೌ ಪೆನ್ಸಿಲ್. ಸೊ ಕಮ್ಮಿಂಗ್ ಟು ಐಸ್ ಕ್ಯೂಬ್ ಪಾಯಿಂಟ್, ಅದರ ಒಂದು ನಾನು ಒಂದು ಹೇಳಿದ್ನಲ್ವ, ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಕೊಡ್ತಿದ್ದೀನಿ ಅಂತ, ಅದನ್ನು ನೀವು ಡೆಫಿನೆಟಾಗಿ ಚೆಕ್ ಮಾಡಲೇಬೇಕು. ಅದರಿಂದ ಆ ವಿಡಿಯೋಲಿ ನಾನು ಕಂಪ್ಲೀಟಾಗಿ ನಿಮಗೆ ಡೀಟೇಲಾಗಿ ಹೇಳಿ ತಿಳಿಸಿದ್ದೀನಿ ಹೇಗೆ ನಿಮ್ಮ ಮೇಕಪ್ ಸ್ವೆಟ್ ಪ್ರೂಫ್ ಮಾಡಬೇಕು. before applying any makeup, you should
ಅಪ್ಲೈ ಸಮ್ ಐಸ್ ಕ್ಯೂಬ್ ಆರ್ ರಬ್ ಸಮ್ ಐಸ್ ಕ್ಯೂಬ್ ಆರ್ ಐಸ್ ಪ್ಯಾಕ್ ಏನಾದರೂ ನಿಮ್ಮ ಫೇಸ್ ಮೇಲೆ ರಬ್ ಮಾಡಬೇಕು. ಸೊ ದ್ಯಾಟ್ ಮೇಕ್ಸ್ ಯುವರ್ ಬೇಸ್ ಸ್ವೆಟ್ ಪ್ರೂಫ್ ಆ್ಯಂಡ್ ಯುವರ್ ಮೇಕಪ್ ಲಾಂಗ್ ಲಾಸ್ಟಿಂಗ್. ಸೊ ಆ ವಿಡಿಯೋ ಡೆಫಿನೆಟಾಗಿ ಚೆಕ್ ಮಾಡಿ. ಈಗ ನಾನು ಐ ಮೇಕಪ್ಗೆ ನೈಕಾನ ಡಬಲ್ ಚಾಕ್ಲೇಟ್ ಚಿಪ್ ಅನ್ನುವಂಥ ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿದ್ದಂಥ ಲೈಟ್ ಶೇಡ್ನ ತೊಗೊಂಡು ಒಂದು ಫ್ಲಫಿ ಬ್ಲೆಂಡಿಂಗ್ ಬ್ರಷ್ನ ಸಹಾಯದಿಂದಾಗಿ ನೀಟಾಗಿ ಬ್ಲೆಂಡ್ ಮಾಡ್ತಿದ್ದೀನಿ. ನೀವು ನೋಡ್ಬೋದು ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಟ್ರಾನ್ಸಿಷನ್ ಶೇಡ್. ಆ್ಯಂಡ್ ಈಗ ಒಂದು ಡೀಪ್ ಬ್ರೌನ್ ಶೇಡ್ನ ತೊಗೊಂಡು ನಾನು ಓವರ್ ಆಲ್ ಲಿಡ್ ಮೇಲೆ ಅಪ್ಲೈ ಮಾಡ್ತಿದ್ದೀನಿ. ಸೊ ನಾನು ಆಲ್ರೆಡಿ ಲೈಟ್ ಬ್ರೌನ್ ಶೇಡ್ ಕ್ರೀಸ್ ಮೇಲೆ ಅಪ್ಲೈ ಮಾಡಿ ಬ್ಲೆಂಡ್ ಮಾಡಿರೋದ್ರಿಂದ ಬ್ಲೆಂಡಿಂಗ್ ಬಿಕಮ್ಸ್ ಮಚ್ ಮೋರ್ ಈಸಿಯರ್. ಸೊ ಈ ಒಂದು ಐ ಮೇಕಪ್ ಬಂದು ಇಟ್ಸ್ ವೆರಿ ವೆರಿ ಈಸಿ. ಸೊ ನಿಮಗೆ ಐ ಮೇಕಪ್ ಗೊತ್ತಿಲ್ಲ ಅಂದರೆ ಇವನ್ ಇಫ್ ಯು ಆರ್ ಟ್ರೈಯಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್ ಈ ಒಂದು ಐ ಮೇಕಪ್ ನೀವು ಈಸಿಯಾಗಿ ಅಚೀವ್ ಮಾಡ್ಬೋದು. ಆ್ಯಂಡ್ ಇಟ್ಸ್ ಒನ್ ಆಫ್ ದ ಈಸಿಯೆಸ್ಟ್ ಸ್ಮೋಕಿ ಐಸ್ ಎವರ್. ಆ್ಯಂಡ್ ಈಗ ಅದೇ ಒಂದು ಡೀಪ್ ಬ್ರೌನ್ ಶೇಡ್ನ ತೊಗೊಂಡು ಲೋವರ್ ಲ್ಯಾಶ್ ಲೈನ್ ಮೇಲೆ ಅಪ್ಲೈ ಮಾಡ್ತಿದ್ದೀನಿ ಯೂಸಿಂಗ್ ಅ ಸ್ಮಾಲ್ ಪೆನ್ಸಿಲ್ ಬ್ರಷ್ ಫ್ರಮ್ ಪ್ಯಾಕ್. ಆ್ಯಂಡ್ ಈಗ ಶುಗರ್ನ ಕಾಜಲ್ ಪೆನ್ಸಿಲ್ ತೊಗೊಂಡಿದ್ದೀನಿ. ಇದರಿಂದ ಒಂದು ಲೈನರ್ ವೆರಿ ಕ್ಲೋಸ್ ಟು ಮೈ ಲ್ಯಾಶ್ ಲೈನ್, ವೆರಿ ಕ್ಲೋಸ್ ಆ್ಯಂಡ್ ವೆರಿ ರಫ್ಲಿ, ನೀಡ್ ನಾಟ್ ಬಿ ಪರ್ಫೆಕ್ಟಾಗಿ ಇರೋದೇನು ಅಗತ್ಯ ಇಲ್ಲ. ಸೊ ಹಾಗೆ ರಫಾಗಿ ಹಾಕ್ಕೊಂಡು ಮತ್ತೆ ಅದೇ ಪುಟ್ಟ ಪೆನ್ಸಿಲ್ ಬ್ರಷ್ನಿಂದ ಐ ಆಮ್ ಸ್ಮಜ್ಜಿಂಗ್ ಇಟ್. ಸೊ ನಿಮ್ಮ ಹತ್ರ ಈ ರೀತಿ ಪೆನ್ಸಿಲ್ ಬ್ರಷ್ ಇಲ್ಲ ಅಂದರೆ ನೀವು ಕಾಟನ್ ಬಡ್ನ ಯೂಸ್ ಮಾಡ್ಬೋದು. ದಟ್ ಈಸ್ ಅನದರ್ ಹ್ಯಾಕ್. ಸೊ ಈವನ್ ದ್ಯಾಟ್ ವರ್ಕ್ಸ್ ಬ್ರಿಲಿಯಂಟ್. ಇಲ್ಲಾಂದರೆ ಕಾಟನ್ ಬಡ್ಡು ಬೇಡ ಅಂದರೆ ನಿಮ್ಮ ಕೈ ಬೆರಳಿಂದಾನೇ ನೀಟಾಗಿ ಸ್ಮಜ್ ಮಾಡ್ಬೋದು. ಸೊ ಆ ಒಂದು ಕಾಜಲ್ ಪೆನ್ಸಿಲ್ ಏನಿರುತ್ತೆ, ಯೂಶ್ವಲಿ ಎಲ್ಲ ಕಾಜಲ್ ಪೆನ್ಸಿಲ್ಸು ಕೈಯಿಂದಾನೇ ಅಂದರೆ ಬೆರಳಿಂದಾನೇ ನೀಟಾಗಿ ನೀವು ಸ್ಮಜ್ ಮಾಡಿಬಿಡ್ಬೋದು. ಇಟ್ಸ್ ದ್ಯಾಟ್ ಈಸಿ ಆ್ಯಂಡ್ ಇಟ್ಸ್ ಗೋನ್ ಟು ಬಿ ದ್ಯಾಟ್ ಸ್ಮೂತ್. ಸೊ ದಿಸ್ ಈಸ್ ದ ಈಸಿಯೆಸ್ಟ್ ಸ್ಮೋಕಿ ಐಸ್ ಎವರ್. ಈಗ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಫೈನಲ್ ಟಚಪ್ ಏನಂದರೆ ಮಸ್ಕರ ಅಪ್ಲೈ ಮಾಡೋದು. ಶುಗರ್ನ ಲಿಮಿಟ್ಲೆಸ್ ಮಸ್ಕರ ಯೂಸ್ ಮಾಡ್ತಿದ್ದೀನಿ. ದಿಸ್ ಗಿವ್ಸ್ ಗುಡ್ ಅಮೌಂಟ್ ಆಫ್ ಫ್ಲಫಿನೆಸ್ ಆ್ಯಂಡ್ ವಾಲ್ಯೂಮ್ ಆ್ಯಂಡ್ ಲೆಂತ್ ಆಲ್ಸೋ ಟು ಯುವರ್ ಲ್ಯಾಶಸ್. ಸೊ ಈಗ ನೀಟಾಗಿ ನಾನು 2 ಕಣ್ಣುಗಳಿಗೂ ಲ್ಯಾಶಸ್ ಮಸ್ಕರ ಹಾಕ್ಕೊಳ್ತೀನಿ. ಸೊ ಈಗ ಫುಲ್ ಫೇಸ್ ಮೇಕಪ್ ಫಿನಿಷ್ ಮಾಡೋಣ. ಶುಗರ್ನ ಕಾಂಟೋರ್ ದಿ ಫೋರ್ಸ್ ಫೇಸ್ ಪ್ಯಾಲೆಟ್ನ ತೊಗೊಂಡು ಇದರಲ್ಲಿರುವಂಥ ಕಾಂಟೋರ್ ಶೇಡ್ನಿಂದ ಫೇಸ್ಗೆ ಒಂದು ವಾರ್ಮ್ತ್ ಕೊಡ್ತಾಯಿದ್ದೀನಿ. ದಟ್ ಈಸ್ ಕಾಂಟೋರಿಂಗ್ ಮೈ ಫೇಸ್. ಸೊ ಒಂದೇ ಒಂದು ಪೌಡರ್ ಬ್ರಷ್ನಿಂದ ಕಾಂಟೋರ್, ಬ್ಲಷ್, ಹೈಲೈಟರ್ ಇದು 3 ಕೂಡ ಅಪ್ಲೈ ಮಾಡ್ತೀನಿ. ಬಿಕಾಸ್ ದಿಸ್ ಇಸ್ ಅ ಮಿನಿಮಲ್ ಮೇಕಪ್. ನಾನು ಜಾಸ್ತಿ ನಿಮಗೆ ಕಾಂಪ್ಲಿಕೇಟೆಡ್ ಆಗಿ ಬೇರೆ ಬೇರೆ ಬ್ರಷಸ್ ಯೂಸ್ ಮಾಡಿ ಕನ್ಫ್ಯೂಷನ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ದಿಸ್ ಇಸ್ ಅ ಬೇಸಿಕ್ ಬಿಗಿನರ್ ಸಮ್ಮರ್ ಮೇಕಪ್ ಲುಕ್. ಸೊ ನೀವು ಬಿಗಿನರ್ ಆಗಿದ್ದು ಈಸಿಯಾಗಿ ಮೇಕಪ್ ಹೇಗೆ ಮಾಡ್ಕೊಳ್ಳೋದಪ್ಪ ಅಂತ ಏನಾದರೂ ಕ್ವೆಶನ್ಸ್ ಇದ್ದರೆ ಈ ಒಂದು ವಿಡಿಯೋನ ಚೆಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ. ಬಿಕಾಸ್ ಆಲ್ ಸ್ಟೆಪ್ಸ್ ಶೋನ್ ಆರ್ ವೆರಿ ವೆರಿ ಸಿಂಪಲ್ ಆ್ಯಂಡ್ ಐ ಮೇಕಪ್ ಇಸ್ ಆಲ್ಸೋ ವೆರಿ ಸಿಂಪಲ್. ನೋಸ್ನ ಕಾಂಟ್ರೋಲ್ ಮಾಡೋದಕ್ಕೆ ನಾನು ಐ ಶ್ಯಾಡೋನ ಬ್ಲೆಂಡ್ ಮಾಡಿದ್ನಲ್ವ, ಅದೇ ಒಂದು ಬ್ಲೆಂಡಿಂಗ್ ಬ್ರಷ್ನ ಯೂಸ್ ಮಾಡ್ತೀನಿ. ಬಿಕಾಸ್ ಇಟ್ ಈಸ್ ಮೋರ್ ಈಸಿ ಬೈ ಯೂಸಿಂಗ್ ದಟ್ ಬ್ರಷ್. ಆ್ಯಂಡ್ ಬ್ಲಷ್ಗೆ ನೀವು ನೋಡ್ಬೋದು ಅದೇ ಒಂದು ಪ್ಯಾಲೆಟಲ್ಲಿದೆ ಅಂತ ಬ್ಲಷ್ ಯೂಸ್ ಮಾಡ್ತಿದ್ದೀನಿ. I'm just applying on my cheekbones, blending along with my contour. ಸೊ ಒಂದೇ ಒಂದು ಬ್ರಷಲ್ಲಿ ಕಾಂಟೋರ್ ಆಯಿತು, ಹೈಲೈಟರ್ ನೆಕ್ಸ್ಟ್ ಅಪ್ಲೈ ಮಾಡ್ತೀನಿ ಆ್ಯಂಡ್ ಬ್ಲಷ್ ಅಪ್ಲೈ ಮಾಡ್ತಿದ್ದೀನಿ. ಸೊ ತುಂಬ ಜನಕ್ಕೆ ಗೊತ್ತಿರೋಲ್ಲ ಒಂದೇ ಒಂದು ಬ್ರಷ್ನಿಂದ ಹೇಗೆ ಡಿಫ್ರೆಂಟ್ ಆಗಿ ನಾವು ವರ್ಕ್ ಮಾಡ್ಬೋದು ಅಂತ. ನಾನು ಇದೇ ಒಂದು ವಿಡಿಯೋ ಕೂಡ ಮಾಡಿದ್ದೆ ತುಂಬ ದಿನಗಳ ಹಿಂದೆ. ದಟ್ ಈಸ್ 1 ವರ್ಷದ ಹಿಂದೆನೇ ಅನಿಸುತ್ತೆ. ಸೊ ಯೂಸಿಂಗ್ ಜಸ್ಟ್ 1 ಬ್ರಷ್ ಹೇಗೆ ನೀವು ಕಾಂಟೋರ್, ಬ್ಲಷ್, ಹೈಲೈಟರ್ ಎಲ್ಲ ಅಪ್ಲೈ ಮಾಡ್ಬೋದು ಅಂತ. ಆ್ಯಂಡ್ ಆ ಒಂದು ಬ್ರಷ್ನ ಶೇಪ್ ಹಾಗೂ ಫ್ಲಫಿನೆಸ್ ಈ ರೀತಿ ಇರಬೇಕು ನೋಡಿ. ನಾನು ಇಲ್ಲಿ ಯೂಸ್ ಮಾಡ್ತಿದ್ದೀನಲ್ವ ಬ್ರಷ್, ಆ ರೀತಿ ಇರಬೇಕು. ಆ್ಯಂಡ್ ಫಾರ್ ಹೈಲೈಟಿಂಗ್ ಅದೇ ಪ್ಯಾಲೆಟಲ್ಲಿದ್ದಂಥ ಹೈಲೈಟರ್ ಯೂಸ್ ಮಾಡ್ತೀನಿ. ಕಣ್ಣಿನ ಇನ್ನರ್ ಕಾರ್ನರ್ ಆ್ಯಂಡ್ ಐಬ್ರೋ ಬೋನ್ ಮೇಲೆ ಅಪ್ಲೈ ಮಾಡ್ತೀನಿ. ಅಗೇನ್ ಈ ರೀತಿ ಒಂದು ಪೆನ್ಸಿಲ್ ಬ್ರಷ್ ಇಲ್ಲ ಅಂದರೆ ಯು ಕ್ಯಾನ್ ಯೂಸ್ ಯೋರ್ ಫಿಂಗರ್ಸ್ ಆರ್ ಈವನ್ ಯೋರ್ ಕಾಟನ್ ಬಡ್. ಸೊ ಈಗ ಫೇಸ್ನ ಹೈಲೈಟ್ ಮಾಡ್ತಿದ್ದೀನಿ ಆ್ಯಂಡ್ ವಿತ್ ದ ಸೇಮ್ ಪೌಡರ್ ಬ್ರಷ್ ಫೇಸ್ನ ಕೂಡ ಹೈಲೈಟ್ ಮಾಡ್ತೀನಿ. ಹೇಗೆ ನೀವು ನೋಡ್ಬೋದು, ಜಸ್ಟ್ ಬ್ರಷ್ನ ನೀವು ನೋಡ್ಬೋದು ಹೇಗೆ ನಾನು ಐ ಆಮ್ ನಾಟ್ ಪಾಯಿಂಟಿಂಗ್ ಟುವರ್ಡ್ಸ್ ಮೈ ಫೇಸ್. ನೀಟಾಗಿ ಅದನ್ನು ಬೆಂಡ್ ಮಾಡಿ ದಟ್ ಈಸ್ ಸ್ಲ್ಯಾಂಟ್ ಆಗಿ ಅಪ್ಲೈ ಮಾಡ್ತೀನಿ. ದ್ಯಾಟ್ ವೇ ಒಂದು ನ್ಯಾಚುರಲ್ ಗ್ಲೋ ಇರೋ ಥರ ಕಾಣುತ್ತೆ. So that's it, done with highlighting, and final step using a good nude lipstick.
ನಾನು ಡೈಲಿ ಫಾರ್ ಎವರ್ 52 ಅನಿಸುತ್ತೆ ಒಂದು ಬ್ರ್ಯಾಂಡ್. ಸೊ ಈ ಒಂದು ಬ್ರ್ಯಾಂಡ್ನ ಕಾರ್ನೇಷನ್ ಅನ್ನುವಂಥ ಒಂದು ಬ್ಯೂಟಿಫುಲ್ ನ್ಯೂಡ್ ಬ್ರೌನ್ ಶೇಡ್ ಯೂಸ್ ಮಾಡ್ತೀನಿ. ದಿಸ್ ಇಸ್ ಮೈ ಫೇವ್ರೆಟ್. ಆ್ಯಕ್ಚುಲಿ ನನಗೆ ಯಾವುದೇ ಒಂದು ನ್ಯೂಡ್ ಬ್ರೌನ್ ಲಿಪ್ಸ್ಟಿಕ್ಸ್ ನ್ಯೂಡ್ ಪಿಂಕ್ ನ್ಯೂಡ್ ಕಲರ್ಸ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇಫ್ ಯು ಆರ್ ಲೈಕ್ ಮೀ, ಈ ಒಂದು ಲಿಪ್ಸ್ಟಿಕ್ನ ನೀವು ಟ್ರೈ ಮಾಡ್ಬೋದು. ಇಟ್ಸ್ ವೆರಿ ಗುಡ್ ಆ್ಯಂಡ್ ಲುಕ್ಸ್ ಸೋ ಕ್ಲಾಸಿ. ಆ್ಯಂಡ್ ಫೈನಲ್ ಟಚ್ ಅಪ್ ಮೇಕಪ್ ಫಿಕ್ಸ್ಚರ್ ಯೂಸ್ ಮಾಡೋದು, ಬಿಕಾಸ್ ಯು ನೋ ದಿಸ್ ಮೇಕ್ಸ್ ಯುವರ್ ಮೇಕಪ್ ಲಾಂಗ್ ಲಾಸ್ಟಿಂಗ್. ಸೊ ಹೇಗೆ ಅನ್ನಿಸ್ತು ಗೈಸ್ ಇವತ್ತಿನ ಈ ಒಂದು ವಿಡಿಯೋ? ಸೊ ಇಫ್ ಯು ಆರ್ ಬಿಗಿನರ್ ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಮೇಕಪ್, ಈ ಒಂದು ವಿಡಿಯೋನ ಡೆಫಿನೆಟಾಗಿ ಫಾಲೋ ಮಾಡಿ, ಈ ಟ್ಯುಟೋರಿಯಲ್ನ ಫಾಲೋ ಮಾಡಿ. ಇಟ್ ಈಸ್ ವೆರಿ ಈಸಿ ಆ್ಯಂಡ್ ಇಟ್ ಹಾರ್ಡ್ಲಿ ಟೇಕ್ಸ್ ಜಸ್ಟ್ 10 to 15 minutes ಈ ಒಂದು ಫುಲ್ ಮೇಕಪ್ ಕಂಪ್ಲೀಟ್ ಮಾಡೋದಕ್ಕೆ. ಸೊ ವಾಟ್ ಯು ಗೈಸ್ ಥಿಂಕ್? ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಚೆಕ್ ದ ಸಮ್ಮರ್ ಸ್ವೆಟ್ ಪ್ರೂಫ್ ಮೇಕಪ್ ವಿಚ್ ಇಸ್ ಗಿವನ್ ಇನ್ ದ description box as well as in the comment section. So see you all in my next video. Until then, take care. Bye. ಮತ್ತು ಇನ್ನೊಂದು ವಿಷಯ ಏನಂದರೆ, ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಐ ಸ್ಟಿಲ್ ಹ್ಯಾವ್ ದ ಥಾಟ್. ನಿಮಗೇನಾದರೂ ಅದ್ರ ಬಗ್ಗೆ ಐಡಿಯಾ ಇದ್ದರೆ ಡೆಫಿನೆಟಾಗಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಸಿ ಮೈ ವ್ಲಾಗ್ಸ್, ಮೈ ಕುಕಿಂಗ್ ವೀಡಿಯೋಸ್, ಸೊ ಸ್ವಲ್ಪ ಚೇಂಜ್ ಇರಲಿ ಅಂತ ಚಾನಲಲ್ಲಿ, ಬಿಕಾಸ್ ಐ ಆಮ್ kind of feeling monotonous, ಬರೀ ಸ್ಕಿನ್ ಕೇರ್, ಹೇರ್ ಕೇರ್ ಆ್ಯಂಡ್ ಮೇಕಪ್ ಮಾಡ್ತಿರೋದ್ರಿಂದ. ಸೊ ವಾಟ್ ಯು ಗೈಸ್ ಥಿಂಕ್? ಲೆಟ್ ಮಿ ನೋ in the comment section below. So see you all in my next video. Take care. Bye.